ಮೊನಾಲಿಸಾ ಈ ಹೆಸರನ್ನ ಕೇಳೇ ಇರ್ತೀರ, ಹಾಗೆ ಆ ಚಿತ್ರವನ್ನ ನೋಡೋ ಇರ್ತೀರ. ಆದ್ರೆ ಈ ಮೊನಾಲಿಸಾ ನಿಜವಾಗ್ಲೂ ಯಾರು? ಮೊನಾಲಿಸಾ ನಿಜವಾಗ್ಲೂ ಇದ್ರ ಅಥವಾ ಆ ಫೋಟೋ ಕೇವಲ ಕಾಲ್ಪನಿಕನ? ಬನ್ನಿ ಈ ವಿಡಿಯೋದಲ್ಲಿ ಮೊನಾಲಿಸಾ ಚಿತ್ರದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ದಯವಿಟ್ಟು ನಮ್ಮ ಸ್ಟೋರಿ ವಿತ್ ಬುಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಬೆಂಬಲಿಸಿ. ಮೊನಾಲಿಸಾಳ ಕತೆ ಕಲೆ, ರಹಸ್ಯ ಮತ್ತು ಇತಿಹಾಸದ ಆಕರ್ಷಕ ಮಿಶ್ರಣವಾಗಿದೆ. ಇದು ವಿಶ್ವದ ಅತ್ಯಂತ ಪ್ರಸಿದ್ಧ ಕಲಾಕೃತಿಗಳಲ್ಲಿ ಒಂದು. ಈ ಚಿತ್ರವನ್ನ ಬಿಡಿಸಿದವರು ಇಟಾಲಿಯನ್ ಕಲಾವಿದ ಲಿಯೋನಾರ್ಡೋ ಡಾ ವಿನ್ಸಿ. ಇವರು 16ನೇ ಶತಮಾನದ ಆರಂಭದಲ್ಲಿ ಈ ಮೊನಾಲಿಸಾ ಚಿತ್ರವನ್ನ ಚಿತ್ರಿಸ್ತಾರೆ. ಮೊನಾಲಿಸಾ ಚಿತ್ರದ ಅತ್ಯಂತ ಗಮನಾರ್ಹ ಲಕ್ಷಣವೇನೆಂದರೆ ಅದು ಅವಳ ನಿಗೂಢ ನಗು. ಅವಳ ನಗುವಿನ ಬಗ್ಗೆ ಹಲವಾರು ಸಿದ್ಧಾಂತಗಳಿದೆ. ಕೆಲವರು ಅವಳು ಸಂತೋಷದಿಂದ ನಗ್ತಿದ್ದಾಳೆ ಅಂತ ನಂಬಿದ್ರೆ, ಇನ್ನು ಕೆಲವರು ಅವಳ ನಗು ನಿಗೂಢ ಮತ್ತು ಅರ್ಥವಾಗಿದೆ ಅಂತ ಹೇಳ್ತಾರೆ. ಆದರೆ ಕೆಲವು ವಿಜ್ಞಾನಿಗಳು ಅವಳ ನಗುವನ್ನ ಭಾವನಾತ್ಮಕ ಭ್ರಮೆ ಅಂತ ಹೇಳ್ತಾರೆ. ಆದರೆ ಇದು ವೀಕ್ಷಕರ ದೃಷ್ಟಿಕೋನದ ಮೇಲೆ ಅವಲಂಬನೆ ಆಗುತ್ತೆ. ಅವಳ ಕಣ್ಣಿನ ರಹಸ್ಯ. ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಮೊನಾಲಿಸಾಳ ಕಣ್ಣುಗಳಲ್ಲಿ ಚಿಕ್ಕದಾದ ಅಕ್ಷರಗಳು ಮತ್ತು ಸಂಖ್ಯೆಗಳು ಕಂಡುಬಂದಿವೆ. ಇವು ಡಾಕ್ಟರ್ ವಿನ್ಸಿ ಅವರು ಚಿತ್ರದಲ್ಲಿ ಬರೆದಿರುವ ರಹಸ್ಯ ಸಂದೇಶಗಳಿರಬಹುದು ಎಂದು ಕೆಲವೊಬ್ರು ನಂಬ್ತಾರೆ. ಚಿತ್ರದ ತಂತ್ರಗಳು. ಲಿಯೋನಾರ್ಡೋ ಡಾ ವಿನ್ಸಿ ಅವರು ಸ್ಪುಮಾಟೋ ಎಂಬ ತಂತ್ರವನ್ನ ಈ ಚಿತ್ರದಲ್ಲಿ ಬಳಸಿದ್ದಾರೆ. ಇದು ಬಣ್ಣಗಳನ್ನು ಬೆರೆಸಿ ಮೃದುವಾದ ಮಸುಕಾದ ಪರಿಣಾಮವನ್ನ ಸೃಷ್ಟಿಸುತ್ತೆ. ಈ ತಂತ್ರವು ಮೊನಾಲಿಸಾಳ ಮುಖಕ್ಕೆ ಆಳ ಮತ್ತು ಜೀವಂತಿಕೆಯನ್ನ ನೀಡುತ್ತೆ. ಡಾ ವಿನ್ಸಿ ಅವರು ಈ ಚಿತ್ರವನ್ನ ಬಿಡಿಸೋಕೆ ಹಲವಾರು ವರ್ಷಗಳನ್ನ ತೆಗೆದುಕೊಂಡಿದ್ರು. ಹಾಗೆ ಅವರು ಆ ಚಿತ್ರದ ಬಗ್ಗೆ ತೃಪ್ತಿ ಇಲ್ಲದೆ ಪದೇ ಪದೇ ಚಿತ್ರವನ್ನ ಬದಲಾಯಿಸ್ತಿದ್ರು. ಅದಕ್ಕೆ ಕೊನೆಗೆ ಅವರಿಗೆ ಬೇಕಾದ ಹಾಗೆ ಮೊನಾಲಿಸಾಳ ಚಿತ್ರ ರೂಪುಗೊಳ್ತು ಅಂತ ನಂಬಲಾಗುತ್ತೆ. ವಿಜ್ಞಾನಿಗಳು ಮೊನಾಲಿಸಾ ಚಿತ್ರದ ಮೇಲೆ ಹಲವಾರು ಅಧ್ಯಯನಗಳನ್ನ ನಡೆಸಿದ್ದಾರೆ. ಅವರು ಚಿತ್ರದ ಬಣ್ಣಗಳು, ತಂತ್ರಗಳು ಮತ್ತು ಪ್ರಯೋಜನೆಯ ಬಗ್ಗೆ ಸಂಶೋಧನೆ ಮಾಡಿದ್ದಾರೆ. ಈ ಸಂಶೋಧನೆ ವಿನ್ಸಿಯವರ ಕಲಾತ್ಮಕ ಪ್ರತಿಭೆಯನ್ನ ಎತ್ತಿ ತೋರಿಸುತ್ತೆ. ವಿವಿಧ ಕಲೆಗಳಲ್ಲಿ ಪ್ರಭಾವ. ಮೊನಾಲಿಸಾ ಚಿತ್ರ ಕೇವಲ ಚಿತ್ರಗಳಿಗೆ ಸೀಮಿತವಾಗಿಲ್ಲ. ಇದು ಸಾಹಿತ್ಯ, ಸಂಗೀತ ಮತ್ತು ಚಲನಚಿತ್ರಗಳಲ್ಲಿ ಪ್ರಭಾವ ಬೀರಿದೆ. ಹಲವಾರು ಕಲಾವಿದರು ಮತ್ತು ಲೇಖಕರು ಮೊನಾಲಿಸಾ ಚಿತ್ರದಿಂದ ಪ್ರೇರೇಪಿತರಾಗಿ ತಮ್ಮ ಕೃತಿಗಳನ್ನು ರಚಿಸಿದ್ದಾರೆ. ಜನಪ್ರಿಯ ಸಂಸ್ಕೃತಿಯಲ್ಲಿ ಮೊನಾಲಿಸಾ ಚಿತ್ರ ಜನಪ್ರಿಯ ಸಂಸ್ಕೃತಿಯಲ್ಲಿ ಒಂದು ಐಕಾನ್ ಆಗಿದೆ. ಇದನ್ನ ಹಲವಾರು ಜಾಹೀರಾತುಗಳಲ್ಲಿ, ಚಲನಚಿತ್ರಗಳಲ್ಲಿ ಮತ್ತು ಸಂಗೀತ ವಿಡಿಯೋಗಳಲ್ಲಿ ಬಳಸಲಾಗಿದೆ. ಇದು ಜಾಗತಿಕವಾಗಿ ಗುರುತಿಸಲ್ಪಟ್ಟ ಒಂದು ಚಿತ್ರವಾಗಿದೆ. ಕಳ್ಳತನವಾಗಿದ್ದ ಮೊನಾಲಿಸಾ ಚಿತ್ರ 1911ರಲ್ಲಿ ಲೌವ್ರೆ ಮ್ಯೂಸಿಯಂನ ಉದ್ಯೋಗಿ ವಿನ್ಸೆಂಜೋ ಪೆರುಜಿಯಾ ಎಂಬಾತ ಮೊನಾಲಿಸಾ ಚಿತ್ರವನ್ನ ಕಳ್ಳತನ ಮಾಡಿದ್ದ. ಆಗ ಈ ಕಳ್ಳತನ ಜಾಗತಿಕ ಮಟ್ಟದಲ್ಲಿ ದೊಡ್ಡದಾಗಿ ಸುದ್ದಿಯಾಗಿತ್ತು ಮತ್ತು ಮೊನಾಲಿಸಾ ಚಿತ್ರದ ಖ್ಯಾತಿಯನ್ನ ಇನ್ನೂ ಹೆಚ್ಚು ಮಾಡಿತ್ತು. ಆದರೆ 2 ವರ್ಷಗಳ ತನಕ ಆ ಚಿತ್ರ ಮತ್ತು ಆ ಚಿತ್ರವನ್ನ ಕದ್ದವನು ಕಾಣಿಸ್ಲೇ ಇಲ್ಲ. 2 ವರ್ಷಗಳ ನಂತರ ಆ ಚಿತ್ರವನ್ನ ಕದ್ದಿದ್ದ ಪೆರುಜಿಯಾ ಆ ಮೊನಾಲಿಸಾ ಚಿತ್ರವನ್ನ ಮಾರಾಟ ಮಾಡೋಕ್ಕೆ ಹೋಗಿ ಸಿಕ್ಕಿ ಬೀಳ್ತಾನೆ. ನಂತರ ಆ ಚಿತ್ರವನ್ನ ಮತ್ತೆ ಮ್ಯೂಸಿಯಂಗೆ ಹಿಂತಿರುಗಿಸಲಾಗುತ್ತೆ. ಇಷ್ಟೆಲ್ಲ ಮೊನಾಲಿಸಾ ಚಿತ್ರದ ಬಗ್ಗೆ ತಿಳ್ಕೊಂಡು, ಆದರೆ ಮೊನಾಲಿಸಾ ಎಂಬಕ್ಕೆ ನಿಜವಾಗ್ಲೂ ಇದ್ಲ ಹಾಗಾದ್ರೆ? ಮೊನಾಲಿಸಾ ಚಿತ್ರದಲ್ಲಿರೋ ಮಹಿಳೆ ಯಾರು ಎಂಬುದು ಇಂದಿಗೂ ಚರ್ಚೆಯ ವಿಷಯ. ಕೆಲವರು ಹೇಳೋ ಪ್ರಕಾರ ಲಿಸಾ ಘೆರಾರ್ಡಿನಿ ಎಂಬ ಫ್ಲಾರೆಂಟೈನ್ ವ್ಯಾಪಾರಿಯ ಹೆಂಡತಿಯ ಚಿತ್ರ ಇದಾಗಿರಬಹುದು ಅಂತ ನಂಬಿದ್ರೆ, ಇನ್ನೂ ಕೆಲವರು
ಬೇರೆ ಸಿದ್ಧಾಂತಗಳನ್ನು ಮುಂದಿಡ್ತಾರೆ. ಅದೇನೆಂದ್ರೆ ಇದು ಲಿಯೋನಾರ್ಡೋ ಡಾ ವಿನ್ಸಿ ಅವರು ಸ್ವಯಂ ತಮ್ಮದೇ ಭಾವಚಿತ್ರವನ್ನ ತಾವೇ ಬಿಡಿಸ್ಕೊಂಡಿದ್ದಾರೆ ಅಂತ ಕೂಡ ಹೇಳ್ತಾರೆ. ಆದರೆ ಇನ್ನು ಕೆಲವರು ಇದು ವ್ಯಾಪಾರಿಯ ಹೆಂಡತಿಯ ಚಿತ್ರವೂ ಅಲ್ಲ, ಡಾ ವಿನ್ಸಿ ಅವರು ಚಿತ್ರವೂ ಅಲ್ಲ, ಇದು ಲಿಯೋನಾರ್ಡೋ ಡಾ ವಿನ್ಸಿ ಅವರು ಬಿಡಿಸಿರೋ ಕೇವಲ ಒಂದು ಕಾಲ್ಪನಿಕ ಚಿತ್ರ ಅಂತ ಹೇಳ್ತಾರೆ. ಆದ್ರೆ ಈ ಮೊನಾಲಿಸಾ ಚಿತ್ರದ ಬಗ್ಗೆ ಇರುವ ಗೊಂದಲ ಈಗಲೂ ಹಾಗೆ ಇದೆ. ಇಂದಿನ ಮಹತ್ವ: ಮೊನಾಲಿಸಾ ಚಿತ್ರ ಕಲೆ, ರಹಸ್ಯ ಮತ್ತು ಇತಿಹಾಸದ ಸಂಕೇತವಾಗಿದೆ. ಇದು ವಿಶ್ವದ ಅತ್ಯಂತ ಅಮೂಲ್ಯವಾದ ಕಲಾಕೃತಿಗಳಲ್ಲಿ ಒಂದು. ಪ್ರತಿ ವರ್ಷ ಲಕ್ಷಾಂತರ ಜನರು ಈ ಚಿತ್ರವನ್ನು ನೋಡೋಕಂತ ಪ್ಯಾರಿಸ್ನ ಲೌವ್ರೆ ಮ್ಯೂಸಿಯಂಗೆ ಭೇಟಿ ನೀಡ್ತಾರೆ. ಮೊನಾಲಿಸಾ ಚಿತ್ರ ಕಲೆ ಮತ್ತು ಸಂಸ್ಕೃತಿಯಲ್ಲಿ ಶಾಶ್ವತವಾದ ಪ್ರಭಾವವನ್ನು ಬೀರಿದೆ. ಹಾಗೆ ಇದು ಕೇವಲ ಚಿತ್ರವಾಗದೆ ಇತಿಹಾಸ ಮತ್ತು ರಹಸ್ಯಗಳ ಒಂದು ಸಂಕೇತವಾಗಿದೆ. ನೋಡಿದ್ರಲ್ಲ ಮೊನಾಲಿಸಾ ಚಿತ್ರದ ಬಗ್ಗೆ ಇರುವ ಗೊಂದಲ ಹಾಗೂ ಅದರ ಮಹತ್ವ ಎಂಥದ್ದು ಅಂತ. ಇನ್ನು ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯಗಳನ್ನು ಮುಂದೆ ಬರುವ ವಿಡಿಯೋಗಳಲ್ಲಿ ನಮ್ಮ ಸ್ಟೋರಿ ವಿತ್ ಬುಲ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಧನ್ಯವಾದ.